ಮಾರ್ಚ್ 3, 2009 ಕ್ರಿಕೆಟ್ ಇತಿಹಾಸದ ಅತಿ ಕರಾಳ ದಿನವಾಗಿ ಗುರುತಿಸಲಾಗಿದೆ. ಈ ದಿನ ಪಾಕಿಸ್ತಾನದ ಲಾಹೋರ್ನಲ್ಲಿ ನಡೆದ ಭೀಕರ ಘಟನೆ ಈ ಶ್ರೇಯಸ್ಸು ಪಡೆದಿದೆ. ಲಾಹೋರ್ನಲ್ಲಿ ನಡೆಯುತ್ತಿದ್ದ 2ನೇ ಟೆಸ್ಟ್ ಪಂದ್ಯಕ್ಕಾಗಿ ಶ್ರೀಲಂಕಾ ಕ್ರಿಕೆಟ್ ತಂಡ ಬಸ್ನಲ್ಲಿ ಗಡಾಫಿ ಕ್ರೀಡಾಂಗಣಕ್ಕೆ ತೆರಳುತ್ತಿದ್ದ ವೇಳೆ ಲಿಬರ್ಟಿ ಚೌಕದ ಬಳಿ ಸುಮಾರು 12 ಶಸ್ತ್ರಸಜ್ಜಿತ ಭಯೋತ್ಪಾದಕರು ರಾಕೆಟ್ ಲಾಂಚರ್ ಬಳಸಿ ದಾಳಿ ನಡೆಸಿದರು. ಈ ಹಲ್ಲೆಯಲ್ಲಿ 6 ಪಾಕಿಸ್ತಾನಿ ಪೊಲೀಸ್ ಅಧಿಕಾರಿಗಳು ಮತ್ತು 2 ನಾಗರಿಕರು ಮೃತಪಟ್ಟರು. ಈ ಭೀಕರ ದಾಳಿಯಲ್ಲಿ ಶ್ರೀಲಂಕಾ ತಂಡದ ನಾಯಕ ಮಹೇಲಾ ಜಯವರ್ಧನೆ, ಕುಮಾರ್ ಸಂಗಕ್ಕಾರ, ತಿಲಾನ್ ಸಮರವೀರ, ತರಂಗ ಪರಣವಿತಾನ, ಅಜಂತ್ ಮೆಂಡೆಸ್, ಚಾಮಿಂದಾ ವಾಸ್ ಮತ್ತು ಸುರಂಗ ಲಕ್ಮಲ್ ಸೇರಿದಂತೆ 6-7 ಪ್ರಮುಖ ಆಟಗಾರರು ಗಂಭೀರ ಗಾಯಗೊಂಡರು. ಈ ಘಟನೆ ನಂತರ ಅಂತಾರಾಷ್ಟ್ರೀಯ ಕ್ರಿಕೆಟ್ ತಂಡಗಳು ಪಾಕಿಸ್ತಾನಕ್ಕೆ ಭೇಟಿ ನೀಡುವುದನ್ನು ನಿರಾಕರಿಸಿತು. ಇದರಿಂದ ಸುಮಾರು 10 ವರ್ಷಗಳ ಕಾಲ ಪಾಕಿಸ್ತಾನದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಥಗಿತಗೊಂಡಿತು. ಸಂಭಾವನೆಗೊಂಡ ಪರಿಸ್ಥಿತಿಯಲ್ಲಿ 2015ರಲ್ಲಿ ಜಿಂಬಾಬ್ವೆ ತಂಡವು ಪಾಕಿಸ್ತಾನಕ್ಕೆ ಭೇಟಿ ನೀಡಿದ ಬಳಿಕ ಕ್ರಿಕೆಟ್ ಮರುಜೀವನ ಹೊಂದಿತು. 2017ರಲ್ಲಿ ಶ್ರೀಲಂಕಾ ತಂಡವು ಪಾಕಿಸ್ತಾನಕ್ಕೆ ಭೇಟಿ ನೀಡಿದ ಮೂಲಕ ಅಂತಾರಾಷ್ಟ್ರೀಯ ಸರಣಿಗಳು ಪುನರುಜ್ಜೀವಿತಗೊಂಡವು. ಈ ದಿನವನ್ನು ಕ್ರಿಕೆಟ್ ಇತಿಹಾಸದಲ್ಲಿ ಭೀಕರ ದಿನವಾಗಿ ನೆನೆಸಲಾಗುತ್ತದೆ ಮತ್ತು ಖಂಡಿತವಾಗಿ ಮರೆಯಲಾಗದ ನೆನಪು.